ಪ್ರೈಸ್ ದ ಲಾರ್ಡ್. ಉಪವಾಸ ಪ್ರಾರ್ಥನೆಗಿಂತ ಶ್ರೇಷ್ಠವಾದದ್ದು ನಾವು ಇನ್ನೊಂದು ನೋಡ್ತಾ ಇದ್ದೀವಿ. ಅದೇನಂತಂದರೆ ಯೆಶಾಯನ ಗ್ರಂಥ 58ನೇ ಅಧ್ಯಾಯ 6-7. ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆ ಮಾಡಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ಇದು ಸ್ವಲ್ಪ ನಮಗೆ ಕಷ್ಟವಾಗ್ಬೋದು. ಯಾಕಂದರೆ ಯುದ್ಧಗಳು ನಾವು ಜಾಸ್ತಿ ಎಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ರಕ್ತ ಸಂಬಂಧಿಕರಲ್ಲಿ ನೋಡ್ತಾ ಇರ್ತೀವಿ. ಈಗ ಯಾಕೋಬನನ್ನು 20 ವರ್ಷ ಯಾರು ಮೋಸ ಮಾಡಿದ್ರು ಅಂತಂದರೆ ಸ್ವಂತ ಮಾವ ಲಾಬಾನ. ಲೇಯಾಳನ್ನು ಯಾರು ಆ ರೀತಿ ದ್ವೇಷಿಸಿದ್ದು ಅಂತಂದರೆ ಸ್ವಂತ ತಂಗಿ ರಿಬ್ಕಾ. ಯೋಸೆಫನ್ನು ಅಷ್ಟು ಭಯಂಕರವಾಗಿ ಯಾರು ಹಾಗೆ ಮಾಡಿದ್ರು ಅಂತಂದರೆ ಸ್ವಂತ ಅಣ್ಣವರೇ ಅವರು. ಸೊ ಈ ರಕ್ತ ಸಂಬಂಧಿಕನ ಸಮೇತ ನಮ್ಮ ವಿಷಯದಲ್ಲಿ ಎಲ್ಲೋ ಹರ್ಟ್ ಮಾಡಿರ್ತಾನೆ. ಸೊ ಅವನ ವಿಷಯದಲ್ಲಿ ನಮಗೆ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಅಂದರೆ ಬಡವರಿಗೂ ಸಮೇತ ನಾವು ಏನಾದರೂ ಸಹಾಯ ಮಾಡ್ಬೋದೇನೋ, ಆದರೆ ಈತನ ವಿಷಯದಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಸಮೇತ ನಾವು ಆ ವ್ಯಕ್ತಿ ವಿಷಯದಲ್ಲಿ ನಮ್ಮ ಹೃದಯವನ್ನು ವಿಶಾಲ ಮಾಡುವಂತೆ ದೇವರನ್ನು ಬೇಡ್ಕೊಳ್ಬೋದು. ಮೇ ಬಿ ಆ ವ್ಯಕ್ತಿ ಆ ದಿನ ಆ ರೀತಿ ಮಾಡಿದ್ರಿಂದಲೇ ಈ ದಿನ ದೇವರು ನಮ್ಮನ್ನು ಈ ರೀತಿ ಹೆಚ್ಚಿಸಿದಾರನು. ಮೇ ಬಿ ಇದು ನಮಗೊಂದು ಪರೀಕ್ಷೆ ಅಂತೇಳಿ ತಿಳ್ಕೊಂಡು ನಾವು ಮುಂದೆ ಹೋದರೆ ಪ್ರಾರ್ಥನೆಯಿಂದ ಏನು ಸಾಧ್ಯವಾಗಲಿಲ್ಲಲ್ಲ, ಉಪವಾಸ ಪ್ರಾರ್ಥನೆಯಿಂದ ನಾವು ಏನು ಬ್ರೇಕ್ ಥ್ರೂ ನೋಡಲಿಲ್ಲಲ್ಲ, ಇದರಿಂದ ನಾವು ಇನ್ನೂ ಒಂದು ದೊಡ್ಡ ಬ್ರೇಕ್ ಥ್ರೂ ನಮ್ಮ ಜೀವನದಲ್ಲಿ ನೋಡ್ಬೋದು. ಆಮೇಲೆ